ಜೋಶಿ ಸಾಹೇಬ್ರಿಗೆ ಭಾಳ ಅರ್ಥ ಆಗೋದು ಇದೆಲ್ಲ. ಯಾಕಂದ್ರೆ ಜೋಶಿ ಸಾಹೇಬ್ರೆ ಭಾಳ ಇದ್ರಾಗ ಪಂಡಿತರು ಇರ್ತಕ್ಕಂಥದ್ದು. ನಿರ್ಮಲಾ ಸೀತಾರಾಮ್ ಮೇಡಮ್ ಅವ್ರು ಬಹಳ ಎಕ್ಸ್ಟ್ರೀಮ್ ನಾಲೆಜಬಲ್ ಇರ್ತಕ್ಕಂಥ ಅವರೇ ಬಿಜೆಪಿಯರೇ ಇರ್ತಕ್ಕಂಥ. ಈ ದೇಶದಲ್ಲಿ ನೋಡ್ರಿ ಯಾರು ನಮ್ಮ ಡೆಲ್ಲಿ ಚೀಫ್ ಮಿನಿಸ್ಟರ್ ಅತಿ ಭಾಳ ಬ್ರಿಲಿಯಂಟ್ ಅವರೇ. MP ಚೀಫ್ ಮಿನಿಸ್ಟರ್ ಅವರೇ ಬ್ರಿಲಿಯಂಟು. ಮಹಾರಾಷ್ಟ್ರ ಚೀಫ್ ಮಿನಿಸ್ಟರು ದಾವಸ್ಗೆ ಹೋಗ್ತಾರೆ, ಇರ್ತಕ್ಕಂಥ ಲೋಕಲ್ ಕಂಪ್ನಿಗಳು ಕರ್ಕೊಂಡೋಗಿ ಸೈನ್ ಮಾಡ್ಕೊಂಡ್ಬರ್ತಾರೆ. ಸೊ ಈ ಥರ ಬುದ್ಧಿವಂತರು ಇವ್ರ ಪಾರ್ಟಿಯಲ್ಲಿ ಇರೋದು. ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಯಾರಿಗಾನ ಬುದ್ಧಿವಂತರು ಬೇಕಾಗಿದ್ರೆ, ಅಮೆರಿಕಾಗೆ ಆಗಿರಲಿ, ಚೈನಾಗಾಗಿರಲಿ, ಜಪಾನಿಗಾಗಲಿ, ಎಲ್ಲೇ ಒಂದು ಬುದ್ಧಿವಂತರು ಕೊರತೆ ಇದ್ರೆ ಅವರು ಬಿಜೆಪಿ ಆಫೀಸಿಗೆ ದೇಶಕ್ಕೆ ಮಾಡಲ್ಲ. ಅವರು ಭಾರತ ದೇಶದಲ್ಲಿ ಯಾರೆಲ್ಲ ಬುದ್ಧಿವಂತರು ಬರೇ ಬಿಜೆಪಿ ಆಫೀಸಿನಲ್ಲಿ ಫೋನ್ ಮಾಡಿ ನಿಮ್ಮ ಹತ್ರ ಇರ್ತಕ್ಕಂಥ ಬುದ್ಧಿವಂತರು ಲಿಸ್ಟ್ ಕೊಡ್ರಿ ಅಂತ ಹೇಳಿದಾಗ ಇವ್ರು ಇಲ್ಲಿಂದ ಬುದ್ಧಿವಂತರನ್ನ ಬೇರೆ ಕಡೆ ಕಳ್ಸಿಕೊಡ್ತಾರೆ. ಇವ್ರ ಹತ್ರ ಬಹಳ ಬುದ್ಧಿವಂತಿಕೆ ಇರ್ತಕ್ಕಂಥದ್ದು ಒಂದು. ಜೋಶಿ ಸಾಹೇಬ್ರಿಗೆ ಭಾಳ ಅರ್ಥ ಆಗೋದು ಇದೆಲ್ಲ. ಯಾಕಂದ್ರೆ ಜೋಶಿ ಸಾಹೇಬ್ರೆ ಭಾಳ ಇದ್ರಾಗ ಪಂಡಿತರು ಇರ್ತಕ್ಕಂಥದ್ದು. ನಿರ್ಮಲಾ ಸೀತಾರಾಮ್ ಮೇಡಮ್ ಅವ್ರು ಬಹಳ ಎಕ್ಸ್ಟ್ರೀಮ್ ನಾಲೆಜಬಲ್ ಇರ್ತಕ್ಕಂಥ ಅವರೇ ಬಿಜೆಪಿಯರೇ ಇರ್ತಕ್ಕಂಥ. ಈ ದೇಶದಲ್ಲಿ ನೋಡ್ರಿ ಯಾರು ನಮ್ಮ ಡೆಲ್ಲಿ ಚೀಫ್ ಮಿನಿಸ್ಟರ್ ಅತಿ ಭಾಳ ಬ್ರಿಲಿಯಂಟ್ ಅವರೇ. MP ಚೀಫ್ ಮಿನಿಸ್ಟರ್ ಅವರೇ ಬ್ರಿಲಿಯಂಟು. ಮಹಾರಾಷ್ಟ್ರ ಚೀಫ್ ಮಿನಿಸ್ಟರು ದಾವಸ್ಗೆ ಹೋಗ್ತಾರೆ, ಇರ್ತಕ್ಕಂಥ ಲೋಕಲ್ ಕಂಪ್ನಿಗಳು ಕರ್ಕೊಂಡೋಗಿ ಸೈನ್ ಮಾಡ್ಕೊಂಡ್ಬರ್ತಾರೆ. ಸೊ ಈ ಥರ ಬುದ್ಧಿವಂತರು ಇವ್ರ ಪಾರ್ಟಿಯಲ್ಲಿ ಇರೋದು. ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಯಾರಿಗಾನ ಬುದ್ಧಿವಂತರು ಬೇಕಾಗಿದ್ರೆ, ಅಮೆರಿಕಾಗೆ ಆಗಿರಲಿ, ಚೈನಾಗಾಗಿರಲಿ, ಜಪಾನಿಗಾಗಲಿ, ಎಲ್ಲೇ ಒಂದು ಬುದ್ಧಿವಂತರು ಕೊರತೆ ಇದ್ರೆ ಅವರು ಬಿಜೆಪಿ ಆಫೀಸಿಗೆ ದೇಶಕ್ಕೆ ಮಾಡಲ್ಲ. ಅವರು ಭಾರತ ದೇಶದಲ್ಲಿ ಯಾರೆಲ್ಲ ಬುದ್ಧಿವಂತರು ಬರೇ ಬಿಜೆಪಿ ಆಫೀಸಿನಲ್ಲಿ ಫೋನ್ ಮಾಡಿ ನಿಮ್ಮ ಹತ್ರ ಇರ್ತಕ್ಕಂಥ ಬುದ್ಧಿವಂತರು ಲಿಸ್ಟ್ ಕೊಡ್ರಿ ಅಂತ ಹೇಳಿದಾಗ ಇವ್ರು ಇಲ್ಲಿಂದ ಬುದ್ಧಿವಂತರನ್ನ ಬೇರೆ ಕಡೆ ಕಳ್ಸಿಕೊಡ್ತಾರೆ. ಇವ್ರ ಹತ್ರ ಬಹಳ ಬುದ್ಧಿವಂತಿಕೆ ಇರ್ತಕ್ಕಂಥದ್ದು ಒಂದು.